ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲೂ ಸಹ ವಾಸ್ತುವಿಗೆ ಸಂಬಂಧಪಟ್ಟ ಮುಖ್ಯವಾದ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಇಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟ ಆಯ ಮಾಡಿಸಿರ್ತೀರ, ಅದು ಧ್ವಜಾಯ ಇರುತ್ತೆ, ಇಲ್ಲ ಋಷಭಾಯ ಇರುತ್ತೆ, ಇಲ್ಲ ಗಜಾಯ ಇರುತ್ತೆ, ಅಥವಾ ಸಿಂಹಾಯದಲ್ಲೇನೋ ನೀವು ಆಯವನ್ನು ಮಾಡಿಸಿರ್ತೀರಿ. ಆ ಆಯಕ್ಕೆ ಒಳ ಆಯದಿಂದಲೂ ಕೆಲವರು ಮನೆಯನ್ನು ಕಟ್ಕೊತಾರೆ, ಹೊರ ಆಯದಿಂದಲೂ ಮನೆಯನ್ನು ಕಟ್ಕೊಳ್ಳಿಕ್ಕೆ ಅವಕಾಶಗಳು ಇದೆ. ಆದರೆ ಇಲ್ಲಿ ನೀವು ಆಯ ಮಾಡಿಸುವ ಸಂದರ್ಭದಲ್ಲಿ ಮೊದಲಿಗೆ ನಿಮ್ಮ ಕೊಠಡಿಗಳ ಅಳತೆ ಎಷ್ಟಿರಬೇಕು ಅನ್ನೋದನ್ನು ಮೊದಲಿಗೆ ತಿಳ್ಕೊಂಡು ಅದಕ್ಕೆ ಸಂಬಂಧಿಸಿದಂತೆ ಆಯ ಮಾಡ್ಕೊಂಬೋದು ಭಾಳ ಉತ್ತಮ. ಯಾಕೆಂದರೆ ಕೆಲವೊಂದು ಮನೆಗಳಲ್ಲಿ ವಾಸ್ತು ಪ್ರಕಾರ ಮನೆ ಕಟ್ಕೊಂಡಾದಮೇಲೆ ಅವರ ಬೆಡ್ರೂಮ್ಗಳಲ್ಲಿ ಚಿಕ್ಕದಾಗಿ ಕಟ್ಕೊಂಡಾಗ ಒಂದು ಕಪಾಟ್ ಇಡೋಕ್ಕಾಗಲ್ಲ, ಆಲ್ರೆಡಿ ಮಂಚವನ್ನು ಹಾಕಿದಾಗ ತಿರುಗಾಡೋಕ್ಕಾಗಲ್ಲ, ಕಸ ಹೊಡಿಯೋದಕ್ಕೆ ಆಗಲ್ಲ, ಮತ್ತು ಅಲ್ಲಿ ಫ್ರೀಡಮ್ ಇರೋದಿಲ್ಲ. ಆ ಕಡೆ ಈ ಕಡೆ ಯಾವ ಕಡೆ ತಿರುಗಿದ್ರು ತುಂಬ ಕಿರಿಕಿರಿ ಆಗ್ತಾ ಇರ್ತದೆ. ಕೈ ಕಾಲಿಗೆಲ್ಲ ಮಂಚ ತಾಗ್ತಕ್ಕಂಥದ್ದು ಅಥವಾ ಗೋಡೆ ತೆಗೆದು ಆಗ್ತಾ ಇರ್ತಕ್ಕಂಥದ್ದನ್ನು ನೋಡಿದ್ದೇನೆ. ಕೆಲವರು ಅನಂತರ ಸ್ವಲ್ಪ ದೊಡ್ಡದು ಮಾಡ್ಕೋಬೇಕಿತ್ತು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಬಟ್ ಅದಕ್ಕೆ ಮುಂಚಿತವಾಗಿ ಸರಿಯಾದ ರೀತಿ ಡಿಸ್ಕಷನ್ ಮಾಡಿ ಆಮೇಲೆ ಆ ಪ್ರಕಾರ ಆಯ ಮಾಡ್ಕೊಂಬೋದು ಭಾಳ ಒಳ್ಳೆಯದು. ಇನ್ನು ನೀವು ಈ ಸಾಮಾನ್ಯವಾಗಿ ಕೆಲವರು ಮುಖ್ಯ ಬಾಗಿಲನ್ನು ಒಂದು ಉಚ್ಚ ಸ್ಥಾನದಲ್ಲಿ ಕೊಟ್ಬಿಡ್ತಾರೆ. ಪೂರ್ವಕ್ಕೋ, ಪೂರ್ವ ಈಶಾನ್ಯಕ್ಕೋ, ಉತ್ತರಕ್ಕೋ, ಉತ್ತರ ಈಶಾನ್ಯಕ್ಕೋ, ಪಶ್ಚಿಮಕ್ಕೋ, ಪಶ್ಚಿಮ ವಾಯುವ್ಯದಲ್ಲೋ ಕೊಟ್ಟಿರ್ತಾರೆ. ಕೆಲವರು ದಕ್ಷಿಣ ದಿಕ್ಕಲ್ಲೂ ಕೊಟ್ಟಿರ್ತಾರೆ. ಇಲ್ಲಿ ನೀವು ಮುಖ್ಯ ಬಾಗಿಲು ಒಂದನ್ನೇ ಲೆಕ್ಕಕ್ಕೆ ತೆಗೆದುಕೊಂಬಾಗಿಲ್ಲ. ಪ್ರತಿ ಕೊಠಡಿಯ ಬಾಗಿಲುಗಳನ್ನು ಉಚ್ಚ ಸ್ಥಾನಕ್ಕೆ ಕೊಟ್ಟಾಗ ಆ ಕೊಠಡಿಯಲ್ಲಿ ಯಾರೇ ಇದ್ದರೂ ಸಹ ಆ ಕೊಠಡಿಯಲ್ಲಿರ್ತಕ್ಕಂಥವ್ರಿಗೆ ಪಾಸಿಟಿವ್ ರಿಸಲ್ಟ್ಗಳು ಶುರುವಾಗುತ್ತೆ, ಒಳ್ಳೆಯ ಫಲಿತಾಂಶಗಳು ಬರ್ತವೆ. ಇಲ್ಲ ಅಂತ ಅಂದರೆ ಮುಖ್ಯ ಬಾಗಿಲು ಒಂದನ್ನು ಕೊಟ್ಟು ಬೆಡ್ರೂಮ್ಗಳ ಬಾಗಿಲನ್ನ ನೀಚ ಸ್ಥಾನದಲ್ಲಿ ಕೊಟ್ಟಾಗ, ಅಥವಾ ನಿಮ್ಮ ಬಾತ್ರೂಮ್ ಬಾಗಿಲನ್ನು ನೀಚ ಸ್ಥಾನದಲ್ಲಿ ಕೊಟ್ಟಾಗ, ಅಥವಾ ಬೇರೆ ರೀತಿ ನೈಋತ್ಯದಲ್ಲೇ ಎಲ್ಲೋ ನೀವು ಟಾಯ್ಲೆಟ್ ರೂಮನ್ನು ಮಾಡಿದರೆ, ಸ್ನಾನಗೃಹದನ್ನು ಮಾಡಿದರೆ ಅದರಿಂದ ಅನೇಕ ರೀತಿಯ ಸಮಸ್ಯೆಗಳು ಉಂಟಾಗ್ತವೆ, ಪಾಸಿಟಿವ್ ರಿಸಲ್ಟ್ ಬರಲ್ಲ. ಇನ್ನು ಕೆಲವರು ಮನೆ ಕಟ್ತಕ್ಕಂಥ ಒಂದು ಸಂದರ್ಭದಲ್ಲಿ ಮನೆಯ ಆಯ ಚಿಕ್ಕದಾದಾಗ ಎಕ್ಸ್ಟೇಷನ್ ಮಾಡ್ಕೊಂಡು ಕಟ್ಕೊಂತೀವಿ ಅನ್ನೋ ಒಂದು ಅಭಿಲಾಷೆಯಲ್ಲಿ ಇರ್ತಾರೆ. ಆದರೆ ಒಮ್ಮೆಲೆ ಒಂದೇ ಆಯದಲ್ಲಿ ಸರಿಯಾದ ಕ್ರಮದಲ್ಲಿ ಆಯ ಮಾಡಿಕೊಂಡು ಮನೆ ಕಟ್ಕೊತಕ್ಕಂಥದ್ದು ಭಾಳ ಒಳ್ಳೆಯದು. ಹಾಗೆ ಇಲ್ಲಿ ತುಂಬ ಮನೆಗಳನ್ನು ಗಮನಿಸಿದಾಗ ಕೆಲವೊಂದು ಮನೆಯವರು ಏನು ಮಾಡ್ತಾರೆ, ಆಯಕ್ಕೆ ತಕ್ಕ ಹಾಗೆ ಫೌಂಡೇಶನ್ಸ್ ಎಲ್ಲ ಹಾಕಿ ಮನೆಯನ್ನೆಲ್ಲ ಕಟ್ಕೊತಾರೆ. ಆದರೆ ಈ ಮನೆ ಆದಮೇಲೆ ಹೊರಗಡೆ ಕೆನಾಪಿ ಮತ್ತು ಸಿಟ್ಔಟನ್ನು ಆಯಕ್ಕೆ ತೆಗೆದುಕೊಂಡಿರಲ್ಲ. ಅದನ್ನು ಸಹ ಆಯದ ಅಳತೆಯಲ್ಲಿ ಲೆಕ್ಕ ಮಾಡಿಕೊಂಡು ನೀವು ಕೆನಾಪಿ ಮತ್ತು ಸಿಟ್ಔಟನ್ನು ಏನು ನೀವು ನಿಮ್ಮ ಮನೆಗೆ ಆಯ ತೆಗೆದುಕೊಂಡಿರ್ತೀರೋ ಅದನ್ನು ಅಳತೆಯನ್ನು ಸೇರಿಸಿ ಆಯ ಮಾಡಿಕೊಂಡ್ರೆ ಭಾಳ ಉತ್ತಮ. ಹಾಗೆ ಕೆಲವೊಂದು ಸಂದರ್ಭಗಳಲ್ಲಿ ಮನೆಯ ಸುತ್ತ ಪ್ರದಕ್ಷಿಣೆ ಹಾಕುವಂತೆ ಸ್ಥಳವನ್ನು ಬಿಟ್ಕೊಂಡು ಕಾಂಪೌಂಡ್ ಗೋಡೆ ನಿರ್ಮಾಣ ಮಾಡ್ಕೊತಕ್ಕಂಥದ್ದು ಭಾಳ ಒಳ್ಳೆಯದು. ಈ ಮೆಟ್ಟಿಲುಗಳನ್ನು ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ವಾಯುವ್ಯ, ಪಶ್ಚಿಮ, ನೈಋತ್ಯ ಭಾಗದಲ್ಲಿಯೂ ಮೆಟ್ಟಿಲುಗಳನ್ನು ಮಾಡ್ಬೋದು. ಪೂರ್ವ ಆಗ್ನೇಯದ ಕಡೆ ಹತ್ತಿ ಹೋಗುವ ರೀತಿಯಲ್ಲೂ
ಮಾಡಿಕೊಳ್ಳಿಕ್ಕೆ ಅವಕಾಶಗಳು ಇರ್ತದೆ. ಇನ್ನು ಕೆಲವರು ಬೇಕಾದರೆ ಆಗ್ನೇಯ ದಕ್ಷಿಣ ನೈಋತ್ಯವಾಗಿ ಹತ್ತಿ ಹೋಗ್ಲಿಕ್ಕೂ ಅವಕಾಶಗಳಿದೆ. ಅಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮೆಟ್ಟಿಲುಗಳನ್ನು ಮಾಡ್ಕೊಂಬೋದು ಭಾಳ ಉತ್ತಮ. ಇನ್ನು ವಿಶೇಷವಾಗಿ ನಿಮ್ಮ ಮನೆಯ ಮುಖ್ಯ ಬಾಗಿಲು ಎಷ್ಟು ಗಟ್ಟಿಯಾಗಿರುತ್ತೋ, ಎಷ್ಟು ಲಕ್ಷಣವಾಗಿರ್ತದೋ ಅಷ್ಟು ನಿಮ್ಮ ಮನೆಗೆ ಉತ್ತಮವಾದಂಥ ಫಲಾಫಲಗಳು ಸಿಗ್ತವೆ. ಹಾಗೆ ನೀವು ಈ ಕಾಂಪೌಂಡ್ ಗೇಟನ್ನು ಪೂರ್ವದ ಬಾಗಿಲಿಟ್ಕೊಂಡಾಗ ಅಥವಾ ಉತ್ತರದ ಬಾಗಿಲನ್ನು ಇಟ್ಕೊಂಡಾಗ ಕೆಲವರು ಆ ಕಾಂಪೌಂಡ್ ಗೇಟಿಂದ ಒಳಗಡೆ ಬರೋ ತಕ್ಷಣ ಅಲ್ಲಿಯೇ ಕೈಕಾಲು ಮುಖ ತೊಳ್ಕೊಂಡು ಮನೆಯ ಒಳಗಡೆ ಬರೋ ರೀತಿಯಲ್ಲಿ ನಲ್ಲಿಗಳನ್ನು ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಆ ರೀತಿಯೂ ಸಹ ವ್ಯವಸ್ಥೆ ಮಾಡ್ಕೊಂಬೋದ್ರಿಂದ ಶುಭ ಫಲಗಳು ಸಿಗ್ತವೆ. ನೀವು ನಿಮ್ಮ ಮನೆಗೆ ಸಂಬಂಧಿಸಿದ ಯಾವುದೇ ವಿಚಾರಗಳನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಾಸ್ತು ಪ್ರಕಾರ ಅಳವಡಿಸಿಕೊಂಡು ಮನೆ ಕಟ್ಕೊಂಬೋದು ಭಾಳ ಒಳ್ಳೆಯದು. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ ಐಕನ್ ಒತ್ತಿ. ನಮಸ್ಕಾರ.